ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವೀಡಿಯೋ ಮಾಡ್ತಿರೋ ಕಾರಣ ಅಂದರೆ ನಮ್ಮ ಪಾಪುನ ಇವತ್ತು ಇಂಜೆಕ್ಷನ್ ಹಾಕ್ಸೋಕೆ ಕರ್ಕೊಂಡು ಹೋಗ್ತಿದ್ದೀವಿ 4th ಮಂತ್. ಸೊ ಅದಕ್ಕೆ ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಗೈಸ್, ಇವಾಗ ಹೊರಟಿದ್ದೀವಿ ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಗೋವಿಂದರಾಜ್ ನಗರ್ ಹಾಸ್ಪಿಟಲ್ಗೆ. ಪಾಪು ಕಲ್ಕೊಂಡಿದ್ದಾಳೆ. ಎಷ್ಟು ಹೇಳ್ತಾಳೋ ಗೊತ್ತಿಲ್ಲ. ಒಂದ್ಸತಿ ತುಂಬ ಹತ್ತು, ಆದರೂ ಒಂದ್ಸತಿ ಸ್ವಲ್ಪ ಹತ್ತಿದ್ಲು. ನೋಡ್ಬೇಕು ಇವತ್ತು ಎಷ್ಟು ಹೇಳ್ತಾಳೆ. ಇಂಜೆಕ್ಷನ್ ಹಾಂ ಹೌದಾ? ಸೈನ್ ಏನು ಮಾಡ್ಸಂಗಿಲ್ಲ ಬಾ, ಏನು ಮಾಡ್ಸಂಗಿಲ್ಲ ಅಂದರೆ ಇಂಜೆಕ್ಷನ್ ಇಲ್ಲ. ಎಲ್ಲ ಇಂಜೆಕ್ಷನ್ ಆಧಾರ್ ಕಾರ್ಡ್ ನಂಬರ್ ನಿನ್ನ ಫೋನಲ್ಲಿ ಐತಲ್ಲ. ಕೈ ಚಿಪ್ಪಾಡು, ತೆಗಿಮ್ಮ ತೆಗಿಮ್ಮ, ಕೈ ಚಿಪ್ಪಾರ್ದು ಹೊಡಿತೀನಿ. ಏನು ಚಳಿ ಅಪ್ಪ, ಚಳಿ ಐತಿಲ್ಲ ಬೇಕಾದ್ರೆ ನಿಮಗೆ ಸ್ವೆಟ್ರು ತಗ್ಬಿಟ್ವಲ್ಲ ನಾವು. ಪಾಪ ಸ್ಮಿತಾ ಆಡ್ತಾ ಇದ್ಲು. ಕಾಲು ಎಷ್ಟು ನೋವ್ತಿದೆ ಏನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗುತ್ತೆ, ಹಾಕ್ಸ್ಲೇಬೇಕಲ್ವ ಇಂಜೆಕ್ಷನ್. ಆಟೋದಲ್ಲಿ ಬರ್ಬೇಕಾರೇನೋ ಅಳ್ತಾ ಇದ್ಲು. ಓಕೆ, ಇಷ್ಟು ಚಳಿ ಇದೆ. ವೆದರ್ ಅಂತೂ ತುಂಬ ಸೂಪರಾಗಿದೆ ವೆದರ್ ಆಚೆ, ಆದರೆ ತುಂಬ ಚಳಿನೂ ಇದೆ. ಇವಾಗ ಏನಿಲ್ಲ, ಡ್ರೆಸ್ ಚೇಂಜ್ ಮಾಡಿ ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಳ್ಳೋದು. ಸ್ಮಿತಾ ಹ್ಯಾಂಡ್ ನಾನು ಓನಪ್ಪ ಓನಪ್ಪನೇ ನೋಡಿ ಗೈಸ್, ಸ್ಮಿತಾ ಹೆಂಗೆ ಮಲ್ಕೊಂಡವಳೆ, ಹೆಂಗೆ ಆಡ್ತಾವಳು ನೋಡಿ. ಇಲ್ಲಪ್ಪ ಇಲ್ಲಪ್ಪನೇ ಇಲ್ಲಪ್ಪ. ನಮ್ಮ ಅಜ್ಜಿಗೆ ಫೋನ್ ಮಾಡಿದ್ದೆ ಗೈಸ್, ಬನ್ನಿ ಅಂತ. ಇವಾಗ ಬರ್ತಾರೆ. ಇವಳು ಅಳ್ತಾರೋದು ನನ್ನ ಕೈ ಅಂತೂ ತಡ್ಕೊಳಕ್ಕಾಗಲ್ಲ, ಇವಳ ನೋಡ್ಕೊಳಕ್ಕಾಗಲ್ಲ ನನ್ನ ಕೈಲಿ. ಸೊ ಅದಕ್ಕೆ ನಮ್ಮ ಅಜ್ಜಿಗೆ ಇವಾಗ ಫೋನ್ ಮಾಡಿದ್ದೆ, ಬರ್ತಾರೆ ಇವಾಗ. ಅಂದರೆ ಯಾವಾಗಲೂ ನಮ್ಮ ಅಜ್ಜಿ ಇದ್ದೇ ಇರ್ತಾರೆ. ಇವಾಗ ನಾನು ಸದ್ಯಕ್ಕೆ ಇವಾಗ ಬಂದಿರೋದೆ, ನಾನು ಒಬ್ಬಳೇ ಇದ್ದೀನಲ್ವಾ. ಸೊ ಅದಕ್ಕೆ ಆಮೇಲೆ ಬರಬೇಕಾದ್ರೆ ಜ್ಯೂಸ್ ತೊಗೊಂಡೆ. ಇವಾಗ ಸ್ವಲ್ಪ ಜ್ಯೂಸ್ ಕೊಟ್ಬಿಟ್ಟು ಓನಪ್ಪ ಈಗ ಜ್ಯೂಸ್ ಕೊಟ್ಬಿಟ್ಟು ಆಮೇಲೆ ಯಾವ ಮಲ್ಕೋತೀವಿ ಗೈಸ್. ಸ್ವಲ್ಪ ಹೊತ್ತು ಮಧ್ಯಾಹ್ನವರೆಗೂ ಮಲ್ಕೋತೀವಿ. ಓಕೆ, ಇಷ್ಟೇ. ನೋಡಿದ್ರಲ್ಲ ಈ ವಿಡಿಯೋನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ.